ಕುಂಚಿಟಿಗ ಎಂದೇ ನಮೂದಿಸಲು ಡಾಕ್ಟರ್ ಶ್ರೀ ಹನುಮಂತನಾಥ ಸ್ವಾಮೀಜಿ ಕರೆ. ಜಾತಿ ಗಣತಿ ಸಮೀಕ್ಷೆಯಲ್ಲಿ ಕುಂಚಿಟಿಗ ಜನಾಂಗದ ಬಂಧುಗಳು ನಂಬರ್ 9 ಜಾತಿ ಕಾಲಂನಲ್ಲಿ ಕುಂಚಿಟಿಗ ಎಂದು ಹಾಗೂ ಕೋಡ್ ನಂಬರ್ನಲ್ಲಿ A0795 ಎಂದು ಕಡ್ಡಾಯವಾಗಿ ನಮೂದಿಸಬೇಕೆಂದು ಯಲರಾಂಪುರದ ಕುಂಚಿಟಿಗ ಮಹಾಸಂಸ್ಥಾನ ಮಟ್ಟದ ಪೀಠಾಧ್ಯಕ್ಷರಾದ ಡಾಕ್ಟರ್ ಶ್ರೀ ಹನುಮಂತನಾಥ ಸ್ವಾಮೀಜಿ ತಿಳಿಸಿದರು. ಅವರು ಕೊರಟಗೆರೆ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ತಾಲೂಕು ಕುಂಚಿಟಿಗರ ಸಂಘ ಏರ್ಪಡಿಸಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ, ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಸೆಪ್ಟೆಂಬರ್ 22ರಿಂದ ಹಮ್ಮಿಕೊಂಡಿರುವ ಜಾತಿ ಜನಗಣತಿ ಸಮೀಕ್ಷೆಯಲ್ಲಿ ಕುಂಚಿಟಿಗ ಜನಾಂಗದವರು ಯಾವುದೇ ಕುಲ ಪಂಗಡಗಳನ್ನು ಹೇಳದೆ ಕಾಲಂ ನಂಬರ್ 9ರಲ್ಲಿ ಕುಂಚಿಟಿಗ ಎಂದೇ ಬರೆಸಬೇಕು. ಕಾಲಂ ನಂಬರ್ 8ರಲ್ಲಿ ಧರ್ಮದಲ್ಲಿ ಹಿಂದೂ ಎಂದು ಹಾಗೂ ಕೋಡ್ ನಂಬರ್ನಲ್ಲಿ A0795 ಎಂದು ನಮೂದಿಸುವುದು ಬಿಟ್ಟರೆ ಮತ್ತೆ ಯಾವುದೇ ಕುಲ ಅಥವಾ ಬೆಡಗುಗಳನ್ನು ಹೇಳಿಬೇಡಿ. ಇದರಿಂದ ಕುಂಚಿಟಿಗರು ಕೇಂದ್ರದ ಹಿಂದುಳಿದ ಆಯೋಗದ ಪಟ್ಟಿಗೆ ಸೇರಲು ಅನುಕೂಲವಾಗುತ್ತೆ. ಕುಂಚಿಟಿಗರು ರಾಜ್ಯದಲ್ಲಿ ಸುಮಾರು 25 ಲಕ್ಷ ಕುಂಚಿಟಿಗರು ರಾಜ್ಯದಲ್ಲಿ ಸುಮಾರು 35 ಲಕ್ಷ ಜನಸಂಖ್ಯೆಯಲ್ಲಿ ಇದ್ದಾರೆ. ಆದರೆ ಹಿಂದಿನ ಜಾತಿ ಗಣತಿ ಸಮೀಕ್ಷೆಯಲ್ಲಿ ಕುಂಚಿಟಿಗರ ಜನಸಂಖ್ಯೆಯನ್ನು ಕೇವಲ 1.92 ಲಕ್ಷ ಎಂದು ನಮೂದಿಸಲಾಗಿತ್ತು. ಆದರೆ ತುಮಕೂರು ಜಿಲ್ಲೆಯಲ್ಲಿಯೇ ಸುಮಾರು 2.92 ಲಕ್ಷ ಕುಂಚಿಟಿಗ ಜನಾಂಗದ ಮತದಾರರೇ ಇದ್ದಾರೆ. ಆದ್ದರಿಂದ ಸರ್ಕಾರವು ಕುಂಚಿಟಿಗ ಜನಾಂಗವನ್ನ ಕುಲಜಾತಿಗಳ ಹೆಸರಿನಲ್ಲಿ ಒಡೆಯಬಾರದು. ಕುಂಚಿಟಿಗ ಸಮಾಜಕ್ಕೆ ಆಗಿರುವ ಅನ್ಯಾಯ ಮತ್ತು ನೋವನ್ನು ಸರಿಪಡಿಸುವ ಕೆಲಸವನ್ನ ಸರ್ಕಾರ ಮಾಡಬೇಕು. ಈ ಜಾತಿ ಗಣತಿಯಲ್ಲಿ ಕುಂಚಿಟಿಗ ಜನಾಂಗದವರು ಎಚ್ಚೆತ್ತುಕೊಳ್ಳದೇ ಇದ್ರೆ ಭವಿಷ್ಯದಲ್ಲಿ ಭಾರಿ ಬೆಲೆ ತೆರಬೇಕಾಗುತ್ತೆ ಅಂತ ತಿಳಿಸಿದ್ರು. ತಾಲೂಕು ಕುಂಚಿಟಿಗ ಜನಾಂಗದ ಅಧ್ಯಕ್ಷ ಹಾಗೂ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಜಿಆರ್ ಶಿವರಾಮಯ್ಯ ಮಾತನಾಡಿ, ಕರ್ನಾಟಕದಲ್ಲಿ 19 ಜಿಲ್ಲೆಯ 48 ತಾಲೂಕುಗಳಲ್ಲಿ ಕುಂಚಿಟಿಗ ಜನಾಂಗದವರು ವಾಸವಾಗಿದ್ದಾರೆ. ಇದರಲ್ಲಿ ಹಲವು ತಾಲೂಕುಗಳಲ್ಲಿ ಬಹುಸಂಖ್ಯಾತರಾಗಿದ್ದಾರೆ. ಮೂಲ ವೃತ್ತಿಯಲ್ಲಿ ವ್ಯವಸಾಯ, ಕುರಿ, ದನ ಸಾಕುವಿಕೆಯಂತೆ ಜೀವನ ಶೈಲಿಯಲ್ಲಿ ಬುಡಕಟ್ಟು ಜನಾಂಗದ ಸಂಸ್ಕೃತಿಯನ್ನ ಹೊಂದಿದ್ದಾರೆ. 48 ಬೆಡಗುಗಳನ್ನು ಹೊಂದಿರುವ ಕುಂಚಿಟಿಗ ಜನಾಂಗದವರು ರಾಜ್ಯದಲ್ಲಿ 35 ಲಕ್ಷ ಜನಾಂಗವಿದ್ದರೂ ಅವರನ್ನ ಹಿಂದುಳಿದ ವರ್ಗದಿಂದ ದೂರವಿಟ್ಟು ಅನ್ಯಾಯ ಮಾಡುತ್ತಿದ್ದಾರೆ ಹಾಗೂ ಜನಾಂಗವನ್ನ ಬೆಡಗಿನ ಆಧಾರದಲ್ಲಿ ಒಡೆಯಬಾರದು. ಆದ್ದರಿಂದ ಕುಂಚಿಟಿಗರು ಜಾತಿ ಸಮೀಕ್ಷೆ ಸಮಯದಲ್ಲಿ ಜನಗಣತಿಯ ಅಧಿಕಾರಿಗಳು ಮನೆ ಮನೆಗೆ ಬಂದಾಗ ಕುಂಚಿಟಿಗರು ಎಂದು ಮಾತ್ರ ಹೇಳಿ ಕಾಲಂ ನಂಬರ್ 9ರಲ್ಲಿ ನಮೂದಿಸಬೇಕು ಎಂದು ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಪ್ರಸನ್ನಕುಮಾರ್, ಸಂಘದ ಉಪಾಧ್ಯಕ್ಷ ಕಾಮರಾಜು, ಕಾರ್ಯದರ್ಶಿ ಲಕ್ಷ್ಮೀ ಪ್ರಸಾದ್, ಎಸ್ಕೆ ನಾಗರಾಜು, ಸಾಕರಾಜು, ಎಸ್ಎಲ್ಎನ್ ಸ್ವಾಮಿ, ಹನುಮಂತರಾಯಪ್ಪ, ಕೆಂಪಣ್ಣ, ಮಹಿಳಾ ಅಧ್ಯಕ್ಷ ಲಲಿತಾ ಮಲ್ಲಪ್ಪ, ಶಾರದಮ್ಮ, ರಾಧಾಮಣಿ, ಸುಜಾತ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಏನು ಸರ್ಕಾರ ಎಂದು ಜನಗಣತಿ ಇದೆ, ಇದರಲ್ಲಿ ನಾವು ಒಂದು ಒಗ್ಗಟ್ಟಿನ ಮಂತ್ರ ಒಂದು ಸ್ಥಾಪಿಸಿದರೆ, ಹಾಗೆ ನೋಡಿದರೆ ನಾವೆಲ್ಲ ರಾಷ್ಟ್ರಕವಿ ಕುವೆಂಪು ಅವರ ಇದರಲ್ಲಿ ಒಂದೇ ಮತ, ಒಂದೇ ಕುಲ, ಒಂದೇ ಜನ, ಆ ರೀತಿ ನಾವೆಲ್ಲ ಇದ್ದೀವಿ. ಆದ್ರೂ ಇಲ್ಲಿ ಒಂದು ನಮ್ಮ ರಿಸರ್ವೇಶನ್ ನಾವು ಪಡಿಬೇಕು. ನಮ್ಮ ಏನು ಬುಡಕಟ್ಟು ಜನ ಆಗಿದ್ರೆ ಅವರು ಆರ್ಥಿಕವಾಗಿ ಹಿಂದುಳಿದಿದ್ದಾರೆ. ನಾವೆಲ್ಲ ಒಂದಷ್ಟು ಜನ ದೊಡ್ಡದಾಗಿ ಕಾರು, ಬೈಕು ಹಿಂಗೆಲ್ಲ ಓಡಾಡ್ತೀವಿ. ನಮ್ಮಲ್ಲಿ ಬಹಳಷ್ಟು ಜನ ನಿಕೃಷ್ಟವಾದ ಒಂದು ಇದನ್ನ ಅನುಭವಿಸ್ತಾ ಇದ್ದಾರೆ. ಅವ್ರಿಗಾದ್ರೂ ಸ್ವಲ್ಪ ಏನಾದರೂ ಅನುಕೂಲ ಆಗಲಿ ಅಂತ ಹೇಳಿ ಪರಮಪೂಜ್ಯ ಸ್ವಾಮೀಜಿಯವರು ಬಹಳ ವರ್ಷಗಳಿಂದ ಹೋರಾಟ ಮಾಡ್ಕೊಂಡಿದ್ದಾರೆ. ಈ ಒಂದು ಹೋರಾಟ ಇನ್ನೇನು ಕೆಲವೇ ದಿನಗಳಲ್ಲಿ ಅದು ಅನುಕೂಲ ಆಗ್ಬೋದು ಅಂತ ಭಾವಿಸ್ತಾ, ಈ ಒಂದು ಕಾರ್ಯಕ್ರಮದಲ್ಲಿ ಪ್ರತಿಯೊಬ್ಬ ತಾಲೂಕಿನ ನಮ್ಮ ಕುಂಚಿಟಿಗ ಜನಾಂಗದ ಪ್ರತಿಯೊಬ್ಬರು ಅವ್ರೇನಾದರೂ ಸರ್ಕಾರದವರು ಮನೆಗೆ ಬಂದಾಗ ನಮ್ದು ರಾಷ್ಟ್ರೀಯತೆ ಅಂದಾಗ ನಾವು ಭಾರತೀಯರು ಅಥವಾ ಇಂಡಿಯನ್ ಅಂತ ಅನ್ಬೇಕು. ಧರ್ಮ ಬಂದಾಗ ಹಿಂದೂ ಅಂತ ಸೂಚಿಸಬೇಕು. ಜಾತಿ ಅಂದಾಗ ಕುಂಚಿಟಿಗ ಅಂತ ಇರಬೇಕು. ಕೋಡ್ ಸಂಖ್ಯೆ A0795 ಈ ರೀತಿ ನಮೂದಿಸಿ ನಮ್ಮ ಒಗ್ಗಟ್ಟಿಗೆ ಬಲ ತರಬೇಕು ಅಂತ ಎಲ್ಲ ಸಮಾಜ ಬಾಂಧವರಲ್ಲಿ ನಾನು ಕೇಳ್ಕೊಳ್ತಾ, ತಾವೆಲ್ಲ ಬಹಳ ಸ್ನೇಹಿತರು, ಮಾಧ್ಯಮ ಸ್ನೇಹಿತರು, ಬಹಳಷ್ಟು ಇಷ್ಟು ದಿನ ನಮಗೆಲ್ಲ ಬಹಳ ಸಹಕಾರ ಮಾಡಿದ್ದೀರಿ. ಇದೊಂದು ಈ ಒಂದು ಕಾರ್ಯಕ್ರಮ ನಮಗೆ ಬಹಳವಾಗಿ ಅನುಕೂಲ ಆಗ್ತದೆ. ತಾವು ದಯಮಾಡಿ ತಮ್ಮ ಇದರಲ್ಲಿ ಪ್ರಚಾರ ಮಾಡ್ತಾರೆ ಅಂತ ಹೇಳ್ತಾ,
ಇದು ಸಮೀಕ್ಷೆ ನಡೀತದೆ ಸರ್. ರಾಜ್ಯ ಸರ್ಕಾರ ಸಮೀಕ್ಷೆ ಮಾಡಕ್ಕೆ ಹೊರಟಿದೆ. ಸಮೀಕ್ಷೆಯಲ್ಲಿ ನಮಗೆ ಹೊಸದಾಗಿ ಒಂದು ಇದೇನೋ 079 ಕೋಡ್ ಕೊಟ್ಟಿದ್ದಾರೆ. ದಯವಿಟ್ಟು ನಮ್ಮ ಏನು ಮಾಧ್ಯಮ ಮಿತ್ರರಿಗೆ ನಾವು ಹೇಳೋದು, ನಾವು ಪ್ರಚಾರ ಕೊಡೋದಕ್ಕಿಂತ ಜಾಸ್ತಿ ನೀವು ಮನಸ್ಸು ಮಾಡಿದ್ರೆ ಅದು ಬೇಗ ಪ್ರಚಾರ ಆಗ್ತದೆ. ನಾವು ಎಷ್ಟೇ ಮನೆ ತಲುಪಿ ಎಷ್ಟೇ ದೂರ ಹೋದ್ರೂ ನಾವು ಅಷ್ಟು ಬೇಗ ಅಷ್ಟು ಕಷ್ಟ ಮಾಡೋಕ್ಕಾಗಲ್ಲ. ಆಮೇಲೆ ಪೂರ್ಣ ಸಹಕಾರ ನಮಗೆ ಸಹಕಾರ ಕೊಟ್ಟು ಆದಷ್ಟು ಶೀಘ್ರವಾಗಿ ನಮ್ಮ ಎಲ್ಲ ಪತ್ರಿಕೆಯಲ್ಲೂ ನಮ್ಮ ಸುದ್ದಿನ ಪ್ರಕಟಣೆ ಮಾಡೋದ್ರ ಮುಖಾಂತರ ನಮ್ಮ ಜನಗಳಿಗೆಲ್ಲ ಇದು ಮನವರಿಕೆ ಆಗೋ ರೀತಿ ಮಾಡಬೇಕು ಅಂತ ಹೇಳ್ತಾ ಕೇಳ್ಕೊಂಡು ನಾನು ಮಾತು ಮುಗಿಸ್ತೀನಿ. ಆ ಜಾತಿ ಗಣತಿ ಸಮೀಕ್ಷೆಯಲ್ಲಿ ನಮ್ಮ ಅನುಸೂಚಿತ ಜನಾಂಗ 079 ಅಂತ ಕೋಡ್ ಕೊಟ್ಟಿದೆ. ನಮ್ಮ ಜನಾಂಗದ ಎಲ್ಲಾ ಮುಖಂಡರುಗಳು ಸೇರಿ ಜನಗಳಿಗೆ ಅದೊಂದು ಮನವರಿಕೆ ಮಾಡಿಕೊಟ್ಟು 07945 ಕೋಡ್ನ ನಮೂದಿಸಬೇಕು ಅಂತ ಕೇಳ್ಕೊಡ್ತೀವಿ. ಅದೇ ಉದ್ದೇಶಕ್ಕೆ ಇವತ್ತು ಕರೆದಿರೋ ಪ್ರೆಸ್ ಮೀಟ್. ದಯಮಾಡಿ ಎಲ್ಲ ಇದನ್ನ ಪ್ರಸಾರ ಮಾಡಬೇಕು. ಈ ವಿಚಾರವಾಗಿ ಯಾವುದೇ ಗೊಂದಲ ಇದ್ದರೆ 07945 ಕೋಡ್ನ ಹಾಕ್ಬೇಕು ಅಂತ ಕೇಳ್ಕೊಡ್ತೀವಿ. ಸಂಕೋಲೆಯಲ್ಲಿ ಎಲ್ಲರೂ ಕೂಡ ನಾವು ಸಿಲುಕು ಬಿಟ್ಟಿದ್ದೀವಿ. ಈ ದೃಷ್ಟಿನಲ್ಲಿ ಏನಾದರೂ ಸಮಾಜ ಜಾಗೃತ ಆಗಲಿಲ್ಲ ಅಂತ ಹೇಳಿದ್ರೆ, ಕುಂಚಿಟಿಗಳು ಎಚ್ಚೆತ್ತುಕೊಳ್ಳಿಲ್ಲ ಅಂತ ಹೇಳಿದ್ರೆ ನಮ್ಮನ್ನ ಇವತ್ತು ಈ ರಾಜ್ಯದಲ್ಲಿ ಅಥವಾ ನಾಡಲಿಲ್ಲ ಅನ್ನುವಂಥ ಪರಿಸ್ಥಿತಿ ಬರ್ತದೆ. ಮೊದಲು ನಾನು ಎಲ್ಲರಿಗೂ ಹೇಳುವಂಥದ್ದು, ಮೊದಲು ನೀವು ಕುಂಚಿಟಿಗರಾಗಿ, ಆಮೇಲೆ ಏನಾಗಬೇಕು ಬಿಡಬೇಕು ಅನ್ನೋದು ನಾವು ಆಮೇಲೆ ನಿರ್ಧಾರ ಮಾಡುವಂಥದ್ದು ಆಗ್ತದೆ ಅನ್ನುವಂಥದ್ದನ್ನ ದೃಷ್ಟಿಯಲ್ಲಿ ಇಟ್ಕೊಂಡು ಇವತ್ತೇನು ಪತ್ರಿಕಾಗೋಷ್ಠಿಯಲ್ಲಿ ಇವತ್ತು ನಾವು ಕರೆದಿರೋ ಉದ್ದೇಶ ಇಷ್ಟೇ. ನಾನು ಕೂಡ ಸೆನ್ಸಸ್ ಏನು ಆಗುತ್ತೆ ಅಂತ ನಾನು ತಲೆ ಕೆಡಿಸ್ಕೊಳಕ್ ಹೋಗ್ಲಿಲ್ಲ. ಮೊನ್ನೆ ಕೋಡ್ ಬಂದಾಗ ತೆಗೆದು ನೋಡ್ತೀನಿ, ನನಗೆ ಗೊತ್ತೇ ಇಲ್ಲ. ನಮ್ಮಲ್ಲಿರುವಂಥದ್ದು ಒಂದು ಕುಲನೂ ಕೂಡ ಇವರು ಜಾತಿ ಅಂತ ಕನ್ಸಿಡರ್ ಮಾಡಿ ಅದಕ್ಕೆ ಒಂದು ಕೋಡ್ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ಎಲ್ಲೊಂದು ಕಡೆ ಸಮಾಜವನ್ನು ಒಡೆದಾಡುವಂತ ನೀತಿ ಆಗಬಾರ್ದು, ಸಮಾಜ ದಿಕ್ಕು ತಪ್ಪಬಾರ್ದು ಅನ್ನುವಂಥ ದೃಷ್ಟಿಯನ್ನು ಇಟ್ಕೊಂಡು ಇವತ್ತು ರಾಜ್ಯ ಸರ್ಕಾರ ಮನೆಗೆ ಬಂದು ಜಾತಿ ಗಣತಿಯನ್ನು ಮಾಡ್ತಾ ಇದ್ರೆ. ಇವತ್ತು ಕೊರಟಗೆರೆ ತಾಲೂಕು ಒಂದೆಲ್ಲ, ಇಡೀ ಕರ್ನಾಟಕ, ಇಡೀ ತುಮಕೂರು ಜಿಲ್ಲೆಯಲ್ಲಿರುವಂತಹ ಸಮಸ್ತ ಕುಂಚಿಟಿಗ ಬಾಂಧವರು ನಿಮ್ಮ ಮನೆಗಳಿಗೆ ಬಂದಾಗ ನಿಮ್ಮ ಅಕ್ಕಪಕ್ಕದ ನಿಮ್ಮ ಕುಲ ಬಾಂಧವರಿಗೆ ಮಾಹಿತಿಯನ್ನು ಕೊಟ್ಟು ಜಾತಿ ಅಂತ ಬಂದಾಗ 9ನೇ ಕಾಲಮಲ್ಲಿ ಕುಂಚಿಟಿಗ ಅಂತ ಬರೆಸ್ಬೇಕು. ಕೋಡ್ ನಂಬರ್ A0795 ಅಂತ ಹೇಳಿ ಇವತ್ತು ಸರ್ಕಾರ ನಿಗದಿಪಡಿಸಿದೆ. ಆ ಕೋಡನ್ನು ಬರೆಯುವಂಥದ್ದು ಜೊತೆಗೆ 60 ಅಂಕಿಅಂಶಗಳನ್ನು ಕೇಳಿದೆ. ನಿಮ್ಮಲ್ಲಿ ಮನೆ ಇದೆಯಾ, ಸೈಟ್ ಇದೆಯಾ, ಕಾರ್ ಇದೆಯಾ, ಬೈಕ್ ಇದೆಯಾ, ಗ್ಯಾಸ್ ಇದೆಯಾ, ಅದವರ ವೈಯಕ್ತಿಕ. ನಮಗೆ ಬೇಕಾಗಿರುವಂಥದ್ದು ನಿಖರವಾಗಿ ಇವತ್ತು ಜಾತಿ ಎಷ್ಟಿದೆ ಅನ್ನೋದು. ಇನ್ನೂ ಒಂದು ಹೆಜ್ಜೆ ಮುಂದಕ್ಕೆ ಹೋದ್ರೆ ಎಲ್ಲೆಲ್ಲಿ ಕುರುಬರು ವಾಸ ಮಾಡ್ತಾ ಇದ್ದಾರೆ, ಎಲ್ಲೆಲ್ಲಿ ಗೊಲ್ಲರು ಅಥವಾ ಯಾದವರು ವಾಸ ಮಾಡಲು ಯಥೇಚ್ಛ ಕುಂಚಿಟಿಗರು ವಾಸ ಮಾಡುತ್ತೆ. ಬುಡಕಟ್ಟು ಸಂಸ್ಕೃತಿ ಅನ್ನುವಂಥದ್ದು 2018ರಲ್ಲಿ ರಾಜ್ಯ ಸರ್ಕಾರ ಪ್ರೊಫೆಸರ್ ಗಂಗಾಧರ ಅವರ ನೇತೃತ್ವದಲ್ಲಿ ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಕುಲಶಾಸ್ತ್ರ ಅಧ್ಯಯನ ಮಾಡಿದೆ. ಅಧ್ಯಯನ ಅವತ್ತು 1-2 ಸಾರಿ ಕ್ಯಾಬಿನೆಟ್ ಅಲ್ಲಿ ಇಟ್ಕಟ್ಟಿಲ್ಲ ಅಂತ ಹೇಳಿ ರಿಸೆಪ್ಟ್ ಆಗಿ ಇವತ್ತು ಕ್ಯಾಬಿನೆಟ್ ಅಲ್ಲಿ ಅದನ್ನು ಅಪ್ರೂವ್ ಮಾಡಿ ಇವತ್ತು ಸೆಂಟ್ರಲ್ ಕಳಿಸಿದ್ದಾರೆ. ಬಹಳ ದುರಂತ ಅಂತ ಹೇಳಿದ್ರೆ, ಸ್ವಾತಂತ್ರ್ಯ ಬಂದು 80 ವರ್ಷಗಳ ಆಸುಪಾಸಿನಲ್ಲಿ ನಾವಿದ್ರು ಕೂಡ ಇವತ್ತು ನಮಗೆ ನಮ್ಮ ಮಕ್ಕಳಿಗೆ ಓದಿಸಿಲ್ಲ. ತುಂಬಾ ಜನ ಅರ್ಜಿಗಳನ್ನ ತಗೊಂಡು ಬರ್ತಾರೆ, ನನಗೆ ಕೆಲಸ ಸಿಕ್ಕಿದೆ, ನನಗೆ ಜಾತಿಯ ಸರ್ಟಿಫಿಕೇಟ್ ಅಲ್ಲಿ ಉಲ್ಟಾಪಲ್ಟ ಇದೆ ಅನ್ನುವಂಥದ್ದು, OBC ಇಲ್ಲ ಅನ್ನುವಂಥ ಕಾರಣಕ್ಕೆ ಇವತ್ತು ನಮ್ಮ ತುಮಕೂರು ಜಿಲ್ಲೆಯ ಸಂಸದರಾಗಿ ಹಿಡಿದು ಸುಮಾರು 18ರಿಂದ 19 ಜನ ನಮ್ಮ ರಾಜ್ಯದಲ್ಲಿ ಬರುವಂತ ಎಲ್ಲ ಸಂಸದರು ಕೂಡ ಪತ್ರಗಳನ್ನ ಬರೆದಿದ್ದಾರೆ. ಮೊನ್ನೆ ಕೂಡ ಒಂದು 2 ತಿಂಗಳಿದೆ ಸವಿಸ್ತಾರವಾಗಿ ದೇವೇಗೌಡರು ಕೂಡ ಇಂಚಿಂಚು ಮಾಹಿತಿಯನ್ನು ಕೊಟ್ಟರು. ಹೌದು, ಇವತ್ತು ಈ ಕುಂಚಿಟಿಗೆ ಅನ್ಯಾಯ ಆಗಿದೆ, ಇವತ್ತು ನಾನು ಕೂಡ ಅದನ್ನು ಒತ್ತಾಯ ಮಾಡಿದ್ದೇನೆ. EWS ಅಲ್ಲಿ ಇರ್ಬೋದು ಮತ್ತು OBC ಇರ್ಬೋದು, ಅದಕ್ಕೆ ಸಮಾಜಕ್ಕೆ ನ್ಯಾಯ ಕೊಡುವಂತ ಕೆಲಸ ಆಗುತ್ತೆ ಅನ್ನುವಂಥದ್ದನ್ನ ಇವತ್ತು ತಮಗೆಲ್ಲ ಗೊತ್ತಿರುವ ಹಾಗೆ ಪ್ರಾರಂಭದಿಂದ ಇಲ್ಲಿವರೆಗೂ ಕೂಡ ಯಲ್ಲಾರಾಂಪುರದ ಮಠ ಹೇಗಿತ್ತು, ಇವತ್ತು ಹೇಗಾಗಿದೆ ಅನ್ನೋದಕ್ಕೆ ನಿಮ್ಗೆಲ್ಲರೂ ಕೂಡ ಕಣ್ಣಿಗೆ ಒಂದು ಸಿನಿಮಾ ತೆಗೆದಾಗಿದೆ. ಇವತ್ತೇನಾದ್ರೂ ಯಲ್ಲಾರಾಂಪುರದ ಮಠ ಅಷ್ಟು ಮಟ್ಟಿಗೆ ಬೆಳೆದಿದೆ ಅಂತ